ಯಾರ ಮನೇಲಿ ಗ್ಯಾಸ್ ಇಲ್ಲ ಅವ್ರದ್ದು ಆಧಾರ್ ಕಾರ್ಡು, ವೋಟರ್ ಐಡಿ, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಕೊಟ್ರೆ 3 ದಿವಸದಲ್ಲಿ, ಎಷ್ಟು ದಿವಸದಲ್ಲಿ? 3 ದಿವಸದಲ್ಲಿ ನಿಮ್ಮ ಮನೆಗೆ ಒಂದು ಗ್ಯಾಸ್ ಸಿಲಿಂಡರ್, ಒಂದು ಸ್ಟವ್, ಅದು ಅಂಟಿಸೋದು ಲೈಟ್ರು, ಅದಾದ್ಮೇಲೆ ಆ ಪೈಪು, ಇದೆಲ್ಲ ಫ್ರೀ ಆಗಿ ಕೊಡ್ತಾರೆ 1ನೇ ಸಲಿ. 2ನೇ ಸಲಿಗೆ ಹಿಂದೆ 1000 ಚಿಲ್ಲರೆ ಇತ್ತು, 1400 ರೂಪಾಯಿ ಇತ್ತು. 2014 ಮೊದಲು ನರೇಂದ್ರ ಮೋದಿ ಅವರು ಬಂದಿದ್ದಾದ್ಮೇಲೆ ಇವತ್ತು 900 ರೂಪಾಯಿ ಮಾಡಿ, ಅದರಲ್ಲೂ ಉಜ್ವಲ ಯೋಜನೆಯವರಿಗೆ 300 ರೂಪಾಯಿ ಸಬ್ಸಿಡಿ ಕೊಟ್ಟು 600 ರೂಪಾಯಿಗೆ ಒಂದು ಸಿಲಿಂಡರ್ನ ಕೊಡ್ತಾರೆ. ಇವಾಗ ಏನು ಕಾಸು ಗೀಸ್ ಕಟ್ಟಂಗಿಲ್ಲ. ಏನಪ್ಪ ಏಜೆನ್ಸಿ ಏನು ಫ್ರೀ ತಾನೆ? ಫ್ರೀ. ಅದಕ್ಕೋಸ್ಕರ ನೀವೆಲ್ಲ ಏನಿದ್ದೀರಿ, ಈ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಯಾರು ಓದು ಬರಹ ಗೊತ್ತಿಲ್ಲದೆ ಇರೋರಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ ಓದು ಬರಹ ಗೊತ್ತಿರ್ತಕ್ಕಂಥವ್ರು ಅಲ್ಲಿ ಕೊಟ್ಟು ಅದನ್ನ ಅಪ್ಲೈ ಮಾಡ್ತೀವಿ. ಅವ್ರ ಸಿಲಿಂಡರ್ ಕೊಟ್ಟಾಗ ಮಾತ್ರ ನೀವು ಒಳ್ಳೆ ಲೀಡರ್. ಇಲ್ಲಾಂದ್ರೆ ನನಗ್ ಮಾತ್ರ ಸಾಕು ಅಂತ ಹೇಳ್ಕೊಂಡ್ರೆ ಒಳ್ಳೆ ಲೀಡರ್ಗಳಾಗಕ್ಕಾಗಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇಲ್ಲಿ ಯಾವುದೇ ಪಾರ್ಶಿಯಾಲಿಟಿ ಮಾಡಿಲ್ಲ. ಹಿಂದೂ, ಕ್ರೈಸ್ತರು, ಮುಸ್ಲಿಮರು ಅಂತ ಹೇಳ್ಬಿಟ್ಟು ಏನು ಪಾರ್ಶಿಯಾಲಿಟಿ ಮಾಡಿಲ್ಲ. ಎಲ್ಲರಿಗೂ ಕೊಡ್ಬೇಕು ಅಂತ ಹೇಳ್ಕೊಟ್ರು. ಅದಾದ್ಮೇಲೆ ನೀವು ನೋಡಿದ್ರಿ ಹಿಂದೆ ಸೌದೆಗೆ ಬೇಕಾದ್ರೆ ಹೆಣ್ಮಕ್ಳು ಆ ರಂಬೆ ಬಿದ್ದಿದ್ರೆ 4 ಜನ ಹಿಡ್ಕೊಂತ ಇದ್ರ ರಂಬೆನೆ ನನ್ ಬೇಕಂತ. ಈಗ ಮರ ಬಿದ್ದವ್ರನ್ನ ಯಾರು ಮುಟ್ಟಕ್ ಹೋಗಲ್ಲ. ಏನಮ್ಮ ಕಾಡಲ್ಲಿ ಮರಗಳೆಲ್ಲ ಉಳಿದೋದ್ವು. ಏನು ಅವ್ರ ಇವ್ರ ತೋಟಗಳಲ್ಲಿ ಹೋಗಿ ಕೆಲ್ಸಕ್ಕೆ ಹೋದಾಗ ಆ ಟಮಾಟ ಕಡ್ಡಿ 4 ಪೀಸ್ ಮಾಡ್ಕೊಂಡು ಇಟ್ಕೊಂಡ್ಬರ್ತಾ ಇದ್ರೆ ಎಲ್ಲ ಉಳಿದೋದು ಇವತ್ತು. ಅಲ್ಲ ಜೆಸಿಬಿ ಯಾರು ಮುಟ್ಟೋದೇ ಇಲ್ಲ. ಯಾಕಂದ್ರೆ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಏನು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಇದೆ, ಇಡೀ ದೇಶದಲ್ಲಿ ಜನ ಅದರಿಂದ ನೆಮ್ಮದಿಯಾಗಿ ಅಡಿಗೆ ಮಾಡಿ ಯಜಮಾನ್ ರಾತ್ರಿ 1 ಗಂಟೆಗೆ ಬಂದ್ರೆ ನಾನು ಸ್ವಲ್ಪ ಸಮಾಧಾನ 5 ನಿಮಿಷ ಮಾಡ್ಕೊಡ್ತೀನಿ. ಸಾರ್ ಐತೆ ಮುದ್ದೆ ತೊಳಸ್ಕೊಟ್ಬಿಡ್ತೀನಿ 5 ನಿಮಿಷ ಅಂತಾರೆ. ಅಲ್ಲೇನಮ್ಮ? ಹಂಗಾಗಿ ಇದನ್ನ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು. ನಮ್ಮ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ನಮ್ಮ ಅಜ್ಜ ತಾತ ಅವರು ಇವರು ಎಲ್ಲ ಇದ್ರು. ಇಲ್ಲಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಡಾಕ್ಟರ್ಗೆ ಏನಾದ್ರು ಮೈ ಹುಷಾರಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನೋಡಿಸಿ ಅಲ್ಲಿ ಬರ್ಸ್ಕೊಂಡು ಮೆಡಿಕಲ್ ಸ್ಟೋರ್ಗೆ ಹೋದ್ರೆ 1000 ರೂಪಾಯಿ ಬಿಲ್ ಆಗೋದು ಅಲ್ವಾ ಡಾಕ್ಟರ್ಗಳೇ, ನರ್ಸ್ಗಳು? 1000 ರೂಪಾಯಿ ಬಿಲ್ ಆಗೋದು. ಆ 1000 ರೂಪಾಯಿ ಬಿಲ್ ಆಗೋದನ್ನ ಮಕ್ಕಳ ಹತ್ರ ಹೋಗಿ ಏನಪ್ಪ ಕಾಸು ಕೊಡು ನನ್ಗೆ ಮಾತ್ರೆ ಕೇಳಿದ್ರೆ ಮಕ್ಕಳ ಹತ್ರ ತಂದೆ ವಯಸ್ಸಾಗಿರ್ತಕ್ಕಂಥವ್ರು ಏನಪ್ಪ ಅವು ನಾನು ಬರೋದು 10-12 ಸಾವಿರ ಸಂಬಳ, ನಿನ್ಗೆ 2-3 ಸಾವಿರ ಕೊಟ್ಬಿಟ್ರೆ ತಿಂಗಳಿಗೆ ನಾನು ಬಟ್ಟೆಗೆ ತಂದಾಕೋದು, ಮಕ್ಕಳು ಫೀಸ್ ಏನ್ ಕಟ್ಟೋದು, ಸಂಸಾರ ಹೆಂಗ್ ನಡೆಸೋದು, ಏನಾದ್ರು ಮಾಡಿ 1 ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡ್ರೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದು. BP ಶುಗರ್ನ ಅಡ್ಜಸ್ಟ್ ಮಾಡ್ಕೊಳಕ್ ಆಯ್ತಾ? ಆಗಲ್ಲ. ಅಡ್ಜಸ್ಟ್ ಮಾಡ್ಕೊಂಡ್ರೆ ಡೈರೆಕ್ಟ್ ಅಡ್ಜಸ್ಟ್ ಲೆಕ್ಕ. ಇದನ್ನೆಲ್ಲ ನೋಡಿದಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯೋಚನೆ ಮಾಡಿ ಜನೌಷಧಿ ಕೇಂದ್ರಗಳು ಅಂತ ಹೇಳಿ ತೆಗೆದ್ರು. ಯಾರಾದ್ರೂ ಜನೌಷಧಿ ಕೇಂದ್ರಗಳನ್ನ ಮಾಡಬೇಕು ಅಂತಿದ್ರೆ, ಯಾರಾದ್ರೂ ಫಾರ್ಮಸಿ ಮೆಡಿಕಲ್ ಕೋರ್ಸ್ ಮಾಡಿರ್ತಾರಲ್ಲ ಅವ್ರದ್ದು ಸರ್ಟಿಫಿಕೇಟ್ ತಗೊಂಬಂದ್ರೆ ಇಲ್ಲಿ ಮಾಡಿಸ್ಕೊಡೋಂತ ಜವಾಬ್ದಾರಿ ನಮ್ಮದು. ಬೇರೆ ಕಡೆ 1000 ರೂಪಾಯಿ ಸಿಗ್ತಾ ಇದ್ದಂತ ಮೆಡಿಸನ್ ಬರೀ 300 ರೂಪಾಯಿ ಸಿಗ್ತಾ ಇದೆ ಜನೌಷಧಿ ಕೇಂದ್ರಗಳಲ್ಲಿ. ಬಂಗಾರಪೇಟೆಯಲ್ಲಿ ನಮ್ಮ ರಾಜಾರೆಡ್ಡಿ ಅವರು ಮಾಡವ್ರೆ, ನಮ್ಮ ಮಾರ್ಕಂಡವ್ರು ಮಾಡ್ಸವ್ರೆ, ಅವರೆಲ್ಲ ಮಾಡ್ಸವ್ರೆ. ಅಲ್ಲಿ 100 ರೂಪಾಯಿ ಸಿಕ್ಕಂತ ಮಾತ್ರ ಬರೀ 30 ರೂಪಾಯಿ ಸಿಗ್ತಾ ಇದೆ. 1800 ಮೆಡಿಸನ್ ಸಿಗ್ತೈತೆ ಅಲ್ಲಿ. ಅದಕ್ಕೋಸ್ಕರ ಮಕ್ಕಳನ್ನ 300 ರೂಪಾಯಿ ಕೊಡೋ ತಿಂಗಳಿಗೆ ಆರಾಮಾಗಿ ಕೊಟ್ಬಿಡ್ತಾರೆ. ಇವರು 3000 ಕೊಡಕ್ ಕಷ್ಟ ಆಗ್ತದೆ. ಇದನ್ನೂ ಯೋಚನೆ ಮಾಡಿ ಜನೌಷಧಿ ಕೇಂದ್ರಗಳನ್ನ ಇಡೀ ದೇಶದಲ್ಲಿ 1000 ಜನೌಷಧಿ ಕೇಂದ್ರಗಳನ್ನ ತೆರೆದಿರ್ತಕ್ಕಂಥವ್ರು ಯಾರು? ನರೇಂದ್ರ ಮೋದಿ ಅವರು. ಬಾಯಿ ತಿರುಗುತ್ತಾ? ಯಾರು? ನರೇಂದ್ರ ಮೋದಿ ಅವರು. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740525289 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.